ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲ್ನಲ್ಲಿ ದಾಲ್ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಹೇಗೂ ಚಳಿಗಾಲ ಅಲ್ಲ, ಚಳಿಗಾಲಕ್ಕೆ ಈ ರಸಮ್ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ಕೆಮ್ಮು ನೆಗಡಿ ಆದಾಗ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ರಸಮ್ಗೆ ಏನೇನು ಬೇಕು ಅಂತ ನೋಡೋಣ. ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಅರಿಶಿಣ, ಹುಣಸೆಹಣ್ಣು, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಹಿಂಗು, ಜೀರಿಗೆ ಮೆಣಸು ಪುಡಿ ಇಷ್ಟು ಬೇಕಾಗುತ್ತೆ. ಈಗ ಕುಕ್ಕರ್ಗೆ ಬೇಳೆ, ಬೆಳ್ಳುಳ್ಳಿ, ಟೊಮೊಟೊ, ನೀರು, ಉಪ್ಪು, ಅರಿಶಿಣ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಬೆಂದಿದೆ, ಚೆನ್ನಾಗಿ ಬೇಯ್ಕೋಬೇಕು. ಬೇಳೆ ಚೆನ್ನಾಗಿ ಬೆಂದಷ್ಟು ದಾಲ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಹಿಂಗು, ಒಣಮೆಣಸಿನ್ಕಾಯಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಬೇಯಿಸಿ ಇಟ್ಕೊಂಡಿರೋ ಅಂತಹ ಬೇಳೆ ಸೇರಿಸ್ಕೊಳ್ಳಿ. ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಹುಣಸೆ ರಸ, ಇದು ಸ್ವಲ್ಪ ತುಂಬ ತೆಳುಗಿದ್ರೇ ಚೆನ್ನಾಗಿರೋದು, ಗಟ್ಟಿ ಇರಬಾರ್ದು. ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡೆ. ಉಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಇದು ನಾನು ಎಲ್ಲನೂ ಹಸಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಈ ರೀತಿ ಎಲ್ಲ ಹಸಿನೇ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ರಸಮ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಕೊನೆಯದಾಗಿ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಆದಮೇಲೆ ಜೀರಿಗೆ ಮೆಣಸು ಪುಡಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು. ಇವಾಗ ಬೇಳೆ ರಸಮ್ ರೆಡಿಯಾಗಿದೆ. ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ನಾನು ಮಾಡೋ ರೆಸಿಪೀಸ್ಗಳನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.